ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಈ ವಿಡಿಯೋ ಯುಗಾದಿಯ ದಿನದ್ದು ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗಿ ದೇವಿಯ ದರ್ಶನವನ್ನು ಮಾಡಿಕೊಂಡು ಹೊಣಕಾಯಿ ಮಾಡಿಕೊಂಡು ಬಂದಿದ್ದೀನಿ. ಈ ವಿಡಿಯೋವನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆಯು ಉತ್ತರ ಕನ್ನಡ ಜಿಲ್ಲೆಯ ಸಿರಸಿಯಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ದಕ್ಷಿಣ ಭಾರತದ ಅತಿ ದೊಡ್ಡ ಪ್ರಸಿದ್ಧ ಜಾತ್ರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಾಗಾಗಿ ಮೊನ್ನೆಯಷ್ಟೇ ಜಾತ್ರೆ ನಡೆದಿದೆ. ಜಾತ್ರೆಯ ನಂತರ ದೇವಿಯ ದರ್ಶನ ಯುಗಾದಿಯಂದು ಇವತ್ತಿನ ದಿನ. ಇವತ್ತು ತುಂಬ ಅಂದರೆ ತುಂಬ ಭಕ್ತ ಸಾಗರ ಅಲ್ಲಿ ತುಂಬಿತ್ತು. ನಾನು ಕೂಡ ಕ್ಯೂದಲ್ಲಿ ಹೋಗಿದ್ದೀನಿ. ಎಷ್ಟು ಜನರು ಸೇರಿದ್ರು ಅನ್ನೋದನ್ನು ಈ ವಿಡಿಯೋದ ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ತಮ್ಮ ವಾಹನಗಳ ಬಗ್ಗೆ ಕಾಳಜಿಯಲ್ಲಿ ತಮ್ಮ ಎಲ್ಲರಿಗೂ ನಮಸ್ಕಾರ. ಶ್ರೀ ಶಕ್ತಿ ದೇವಿಯಾದ ಮಾರಿಕಾಂಬೆಯ ದರ್ಶನವನ್ನು ಪಡೀಲಿಕ್ಕೆ ಅಂತ ನಾನು ಕೂಡ ಬಂದಿದ್ದೀನಿ. ತುಂಬ ಅಂದರೆ ತುಂಬ ದೊಡ್ಡ ಕ್ಯೂ ಇದೆ. ಈಗಾಗಲೇ ನಾನು ಕ್ಯೂದಲ್ಲಿ ನಿಂತ್ಕೊಂಡು ಬಂದಿದ್ದೀನಿ. ಇನ್ನೇನು ಇವತ್ತು ಯುಗಾದಿ ಹಬ್ಬ ಅಲ್ವಾ, ಸ್ಪೆಷಲ್. ಮೊನ್ನೆಯಷ್ಟೇ ಜಾತ್ರೆಯು ಕೂಡ ಮುಗಿದಿದೆ. ಜಾತ್ರೆಯ ಮುಗಿದ ನಂತರ ಶಕ್ತಿ ದೇವಿಯಾದ ಮಾರಿಕಾಂಬಾ ದೇವಿ ದೇವಸ್ಥಾನದಲ್ಲಿ ಇವತ್ತು ಕಂಗೊಳಿಸ್ತಾ ಇದ್ದಾರೆ. ಎಲ್ಲ ವಿಡಿಯೋವನ್ನು ಈ ವಿಡಿಯೋದ ಮೂಲಕ ನಿಮಗೆ ಶೇರ್ ಮಾಡ್ತೀನಿ. ನೋಡೋಣ ಎಷ್ಟು ರಶ್ ಇದೆ ಅಂದರೆ ನಾನೀಗ ನಿಮಗೆ ಕ್ಯೂನು ಕೂಡ ತೋರಿಸ್ತಾ ಹೋಗ್ತೀನಿ. ನೋಡೋಣ. ಇಲ್ಲಿ ಕ್ಯೂದಲ್ಲೇ ನಿಂತಿದ್ದಕ್ಕಾಗಿ ಎಲ್ಲವನ್ನು ನೀವು ಕೂಡ ನೋಡ್ಬೋದು. ಈಗ ಮಧ್ಯಾಹ್ನ ಸುಮಾರು 12:30 ಅಷ್ಟೊತ್ತಾಗಿದೆ. ಎಷ್ಟೊಂದು ಅಂದರೆ ಅಲ್ಲಿ ಮಾರಿಕಾಂಬಾ ಕನ್ನಡ ಶಾಲೆಯಿಂದ ನಾವು ಕ್ಯೂದಲ್ಲಿ ನಿಂತ್ಕೊಂಡು ಬಂದಿದ್ದೀವಿ. ಕ್ಯೂದಲ್ಲೇ ನಿಂತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಶಕ್ತಿ ದೇವಿ ಮಾರಿಕಾಂಬಾ ದೇವಿಯ ಕಥೆಯನ್ನು ಕೂಡ ಒಂದಷ್ಟು ಹೇಳ್ತೀನಿ. ನನಗೆ ಗೊತ್ತಿದ್ದಷ್ಟನ್ನು ಕೇಳೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಸಿರಸಿಯ ಶ್ರೀ ಮಾರಿಕಾಂಬಾ ದೇವಸ್ಥಾನವು ಅತ್ಯಂತ ಪ್ರಸಿದ್ಧವಾದ ಮತ್ತು ಪುರಾತನವಾದ ಶಕ್ತಿಪೀಠವಾಗಿದೆ. ಇಲ್ಲಿನ ದೇವಿ ಶ್ರೀ ಮಾರಿಕಾಂಬಾ ದೊಡ್ಡಮ್ಮ ಎಂದೇ ಭಕ್ತರಿಂದ ಕರೆಯಲ್ಪಡುತ್ತಾಳೆ. ಸುಮಾರು 1688ರಲ್ಲಿ ಸ್ಥಾಪಿತವಾದ ಈ ದೇವಸ್ಥಾನವು ಭೀಕರ ಕಾಯಿಲೆಗಳಿಂದ ರಕ್ಷಿಸುವ ಮತ್ತು ದುಷ್ಟರನ್ನು ಸಂಹರಿಸುವ ಶಕ್ತಿಯಾಗಿ ಮಾರಿಕಾಂಬೆಯನ್ನು ಆರಾಧಿಸುವ ಸ್ಥಳವಾಗಿದೆ. ಸಿರಸಿ ಮಾರಿಕಾಂಬಾ ದೇವಸ್ಥಾನವು ಮಾರಿಕಾಂಬಾ ದೇವಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಇದು ಕರ್ನಾಟಕದ ಸಿರಸಿಯಲ್ಲಿದೆ. ಸಿರಸಿಯಲ್ಲಿ ನಡೆಯುವ ಶ್ರೀ ಮಾರಿಕಾಂಬಾ ಜಾತ್ರೆ 2 ವರ್ಷಕ್ಕೊಮ್ಮೆ ನಡೆಯುತ್ತೆ. ಇನ್ನೊಂದು ವಿಶೇಷವೇನೆಂದರೆ ಜಾತ್ರೆ ಇರುವ ವರ್ಷ ಇಲ್ಲಿ ಹೋಳಿಯನ್ನು ಆಚರಣೆ ಮಾಡುವುದಿಲ್ಲ. ಮಾರಿಕಾಂಬಾ ದೇವಿಯ ಜಾತ್ರೆ ಮಹೋತ್ಸವವು ಉತ್ತರ ಕನ್ನಡ ಜಿಲ್ಲೆಯ ಗರಿಮೆ ಎಂದರೂ ತಪ್ಪಾಗಲಾರದು. ಅತ್ಯಂತ ದೊಡ್ಡದು. ಬೇರೆ ಎಲ್ಲ ಜಾತ್ರೆಗಿಂತ ನಮ್ಮ ಸಿರಸಿ ಜಾತ್ರೆ ವಿಭಿನ್ನ. ಬೇರೆ ಜಾತ್ರೆಯಲ್ಲಿ ಮೂಲ ವಿಗ್ರಹವನ್ನು ದೇವಾಲಯದಲ್ಲಿಯೇ ಬಿಟ್ಟು ಉತ್ಸವ ಮೂರ್ತಿಯನ್ನು ರಥ ಅಥವಾ ಪಲ್ಲಕ್ಕಿಯಲ್ಲಿ ಇಟ್ಟು ಧಾರ್ಮಿಕ ವಿಧಿವಿಧಾನವನ್ನು ಮಾಡ್ತಾರೆ. ಆದರೆ ಸಿರಸಿ ಜಾತ್ರೆ ಇದಕ್ಕೆ ವಿಭಿನ್ನ. ಇಲ್ಲಿ ಶ್ರೀ ಮಾರಿಕಾಂಬಾ ದೇವಿಯನ್ನೇ ಅಂದರೆ 7 ಅಡಿ ವಿಗ್ರಹವನ್ನೇ ಅಲಂಕಾರ ಸಮೇತ ಮದುವೆ ಮಾಡಿ ಮೆರವಣಿಗೆಯಲ್ಲಿ ಜಾತ್ರೆ ಟೈಮಲ್ಲಿ ಬಿಡಿಕೆ ಬಯಲಿಗೆ ತರಲಾಗುತ್ತದೆ. ಭಕ್ತರಿಗೆ ನಿಕಟ ದರ್ಶನ ನೀಡುವ ತಾಯಿಯನ್ನು ಭಕ್ತರು ಕಣ್ತುಂಬಿಕೊಳ್ಳುತ್ತಾರೆ. 7 ಅಡಿ ವಿಗ್ರಹ, ವಜ್ರ, ನವರತ್ನ ಖಚಿತ ಸ್ವರ್ಣರತ್ನ ಹಾರ, ನೂಪುರ, ಬೆಳ್ಳಿ ಕಡಗಗಳು, 8 ಕೈಗಳು, ಒಂದೊಂದು ಕೈಗಳಲ್ಲೂ ಒಂದೊಂದು ವಿಶಿಷ್ಟ ಆಭರಣ ಹಿಡಿದು ಗದ್ದುಗೆಯಲ್ಲಿ ವಿರಾಜಮಾನಳಾಗುತ್ತಾಳೆ ಶ್ರೀ ಮಾರಿಕಾಂಬಾ ದೇವಿ. ಶಕ್ತಿ ದೇವಿ ಮಹಿಷ ಮರ್ದಿನಿ. ಕೆಂಪು ಮುಖ, ಅರಳಿದ ಕಣ್ಣುಗಳು ಜನರನ್ನು ಸೆಳೆಯುತ್ತವೆ.
9 ದಿನಗಳ ಅದ್ಧೂರಿ ಆಚರಣೆ, ಧಾರ್ಮಿಕ ವಿಧಿವಿಧಾನಗಳ ಬಳಿಕ ದೇವಿಯನ್ನು ವಾಪಸ್ ಕೊಂಡೊಯ್ದು ಚಪ್ಪರಕ್ಕೆ ಬೆಂಕಿ ಹಚ್ಚಲಾಗುತ್ತದೆ. ಇದಕ್ಕೆ ಕಾರಣ ಎಂದರೆ ಮಹಿಷಾಸುರ ಸುಳ್ಳು ಹೇಳಿ ಆಕೆಯನ್ನು ಮದುವೆಯಾಗುತ್ತಾನೆ. ಇದನ್ನು ತಿಳಿದ ಆಕೆ ಮಹಿಷನನ್ನು ವಧಿಸಲು ತಯಾರಾಗುತ್ತಾಳೆ. ಇದರಿಂದ ಆತ ಕೋಣದ ದೇಹದ ಒಳಗೆ ಸೇರಿಕೊಳ್ಳುತ್ತಾನೆ. ಕೋಣದ ಕತ್ತನ್ನು ಹಿಡಿದು ರೋಷಾವೇಶದಿಂದ ತಾಯಿ ಶ್ರೀ ಮಾರಿಕಾಂಬೆ ದೇವಿಯು ಮಹಿಷಾಸುರನ ಮರ್ದನ ಮಾಡುತ್ತಾಳೆ. ಇದರ ಸಾಂಕೇತಿಕ ಆಚರಣೆಯೇ ಶ್ರೀ ಶಕ್ತಿದೇವಿ ಮಾರಿಕಾಂಬಾ ಜಾತ್ರೆಯಾಗಿದೆ. ಜಾತ್ರೆ ಮುಗಿದ ನಂತರ ದೇವಿ ಅಶೌಚಳಾಗಿದ್ದರಿಂದ ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗುತ್ತದೆ. ಭಕ್ತರಿಗೆ ದೇವಿಯ ದರ್ಶನವಿರುವುದಿಲ್ಲ. ವಿಗ್ರಹವನ್ನು ಧಾರ್ಮಿಕ ಆಚರಣೆಯ ಮೂಲಕ ನೀರಿನಲ್ಲಿ ಮುಳುಗಿಸಿ ಇಡಲಾಗುತ್ತದೆ. ನಂತರ ಅಂದರೆ ಸೂತಕ ಕಳೆದ ಮೇಲೆ ಮತ್ತೆ ವಿಗ್ರಹವನ್ನು ಜೀವ ತುಂಬಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಇವತ್ತಿನ ದಿನ ಯುಗಾದಿಯ ದಿನ ದೇವಿಯನ್ನು ಕಣ್ತುಂಬಿಕೊಳ್ಳಬಹುದು. ಅದಕ್ಕಾಗಿ ನಾವೆಲ್ಲರೂ ಕಾತರರಾಗಿದ್ದೇವೆ. ಕಥೆಯನ್ನು ಕೂಡ ಕೇಳಾಯ್ತಲ್ವ, ಕ್ಯೂದಲ್ಲೂ ಕೂಡ ಬಂದಾಯಿತು. ಇನ್ನೇನು ದೇವಿಯ ದರ್ಶನವನ್ನು ಪಡೆಯೋಣ ಬನ್ನಿ. ಶ್ರೀ ಶಕ್ತಿದೇವಿ ಮಾರಿಕಾಂಬ ನಂಬಿ ಬಂದವರನ್ನು ಕೈಬಿಡಲ್ಲ. ನಾನು ಕೂಡ ಸಿರ್ಸಿಯವಳೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನಾನಂತೂ ವಾರಕ್ಕೆ ಒಮ್ಮೆ ಹೋಗಿ ಬರ್ತೀನಿ. ದೇವಿಯ ಆಶೀರ್ವಾದ ಎಲ್ಲರ ಮೇಲಿರಲಿ. ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಗೊತ್ತೇ ಇದಲ್ವಾ, ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಒಂದಷ್ಟು ಮಾರಿಕಾಂಬಾ ದೇವಿಯ ಕಥೆಯನ್ನು ಕೂಡ ಕೇಳಾಯ್ತಲ್ವ.